ಮನುಷ್ಯ ಆಗಿದೆಯಪ್ಪ ನಾನು. ರುದ್ರಾ, ನಿನಗೆ ಯಾರು ಹೇಳಿದ್ರು ನೀನು ಈ ಮನೆ ಆಳ ಮನುಷ್ಯ ಅಂತ? ನೀನು ಈ ಮನೆ ಆಳಲ್ಲ ಕಣ, ಈ ಮನೆಯ ಒಬ್ಬ ಸದಸ್ಯ. ನಮ್ಮ ಕುಟುಂಬದ ಮೇಲೆ ನಿನ್ನಿಟ್ಟಿರೋ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ರುದ್ರಾ ನಿನ್ನ ಸ್ಥಾನ ಏನೇ ಇದ್ರು ಈ ಹೃದಯ ಮಂದಿರದಲ್ಲಿದೆ ಅನ್ನೋದನ್ನ ಮಾತ್ರ ಮರಿಬೇಡ ರುದ್ರ. ದಯಮಾಡಿ ಇನ್ನೊಮ್ಮೆ ಇಂಥ ಕೆಲಸ ಯಾವತ್ತೂ ಮುಗಿಲ್ಲ. ನನ್ನ ಮನಸ್ಸಿಗೆ ತುಂಬಾ ನೋವಾಗತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಕುಟುಂಬದಾಗ ಹಿಂಗೆ ಇಲ್ರಿಪ್ಪ. ಅಲ್ರಿಯಪ್ಪ, ನಾವು ಹೇಳ್ತಿ ನನ್ನ ಕೈಯಾಗ ಕೂಸ್ಕೊಟ್ಟು ಸತ್ತು ಹೋಗಬೇಕು. ಅವತ್ತಿನಿಂದ ಇವತ್ತಿನವರೆಗೂ ಹಾಕಿ ಸಾಲಿ ಖರ್ಚು, ಅಡಿಗೆ ಎಲ್ಲ ನಿನ್ನ ಮಗ, ನಮ್ಮ ಮಗ ಮಾಂತೇಶ ಹೇಗೋ ಹಾಗೆ ನಿನ್ನ ಮಗಳು ಅಂಬಿಕಾ ಕೂಡ ನಮ್ಮ ಮಗಳೇ ಅಂದಾಗ ಅವಳ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಅವಳೆಲ್ಲ ಜವಾಬ್ದಾರಿ ನಮ್ದು, ಆಯ್ತೇ ನೋಡಿದ್ರ? ನನಗೆ ಯಾವುದೂ ಚಿಂತೆ ಇಲ್ರಿ. ನನ್ನ ಮಗಳು ಮದುವೆ ಚಿಂತೆಗೆ ನೋಡ್ರಿಯಪ್ಪ. ಅವಳು ನಮ್ಮ ಮಗಳ ಅಂದ್ಮೇಲೆ ಅವಳ ಮದುವೆ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಅವಳಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಾವಿಬ್ರು ನಿಂತು ಅವಳಿಗೆ ಒಬ್ಬ ಒಳ್ಳೆಯವರನ್ನ ಹುಡುಕಿ ಅವಳ ಮದುವೆ ಮಾಡೋ ಕರ್ತವ್ಯ ನಮ್ದು. ಮಾದೇವಿ, ಈ ಮಾತಿಗೆ ನೀನೇನಂತೀಯ? ಅವಳ ಮದುವೆ ಮಗಳದ್ದು ಅಷ್ಟೇ ಅಲ್ಲ ರೀ. ನೋಡುವುದ ಮದುವೆ ಅಷ್ಟೇ ಅಲ್ಲ, ನಿನ್ನ ಮಗಳ ಶ್ರೀಮಂತ ಕಾರ್ಯ, ಆಮೇಲೆ ಅವಳ ಮಗಳ ನಾಮಕರಣ ಎಲ್ಲವೂ ನಮ್ಮ ಮನೆಯಲ್ಲಿ ಆಗ್ಬೇಕು. ಗೊತ್ತಾಯ್ತಾ? ನನ್ನ ಮಗಳ ಮ್ಯಾಗ ಇಷ್ಟು ಪ್ರೀತಿ ಇಟ್ಟಿರಿ ನೀವು, ಯಾರು ಬೇಡ ಅಂತಾರಿ ಅವ್ವ, ಯಾರು ಬೇಡ ಅಂತ. ಇದು ನನ್ನ ಮಗಳದು 7 ಜನ ಪುಣ್ಯ ಐತ್ರಿ ಅವರ, ಪುಣ್ಯ ಐತ್ರಿ. ಮಾದೇವಿ, ಇವತ್ತು ಬೆಳಿಗ್ಗೆ ಮಾಂತೇಶ ಫೋನ್ ಮಾಡಿದ್ದ. ಅಪ್ಪಾಜಿ, ಇನ್ನೆರಡು 3 ದಿವಸದಲ್ಲಿ ಬರ್ತೀನಿ, ಅಮ್ಮನಿಗೆ ತಿಳಿಸ್ಬಿಡಿ ಅಂತ ಹೇಳಿದ್ದ. ಈ ರುದ್ರನ ಗಲಾಟೆಯಲ್ಲಿ ನೀನು ಹೇಳೋದನ್ನೇ ಮರ್ತ್ಬಿಟ್ಟೆ ನಾನು. ಹೌದಾ ರೀ? ಮಗ ಬರ್ತಾನೆ ಅನ್ನೋ ಸುದ್ದಿಯನ್ನು ಕೇಳಿ ನನಗಂತೂ ತುಂಬಾ ಸಂತೋಷವಾಯ್ತು. ಸಾಮಾನ್ಯರು ಊರಿಗೆ ಬರಾಕತ್ತಾರಲ್ರಿ ಅಪ್ಪ, ಬಹಳ ಸಂತೋಷ ಆಗ್ತದೆ ನನಗ, ಬಹಳ ಸಂತೋಷ ಆಗ್ತದೆ. ಮತ್ತೆ ನನ್ನ ಮಗಳದು ಕಾಲೇಜು ಶೂಟಿಂಗ್ ಕೊಟ್ಟಂತ್ರಿ ಅಪ್ಪ, ಮತ್ತೆ ಊರಿಗೆ ಬರ್ತೀನಿ ಅಂತೇಳಿ ಪತ್ರ ಬಂದಾರಿಗೆ. ಮತ್ತೆ ನೀವು ಅಂದ್ರ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಪ್ಪ. ಅಷ್ಟೇ ಮಾಡಿ, ಯಾರು ಬರುತ್ತಾರೋ ಅಷ್ಟು ದೂರದಿಂದ ಅವಳೊಬ್ಳೆ ಬರೋದು ಬೇಡ, ನೀನೇ ಹೋಗಿ ಕರ್ಕೊಂಡ್ ಬಾ. ತೆಗೆದುಕೊಡ್ತಾರೆ ಈಗ ನಾನು. ರುದ್ರ, ಈ ಧರ್ಮರಾಜದಲ್ಲಿ ಹೇಳಿದ್ರೆ ರುದ್ರ ಕೇಳ್ತಾನೆ. ಏನ್ ಮಾಡ್ತಾನೆ? ಕೇಳ್ತಾನ್ರಿ ಅಪ್ಪ. ಈ ನಿಮ್ ರುದ್ರ ನಿಮ್ ಮಾತು ಕೇಳ್ತಾನ್ರಿ ಅಪ್ಪ. ಅದು ನನ್ ರುದ್ರ ಅಂದ್ರೆ ನೋಡುದ, ಅವರು ಇಷ್ಟು ದಿನ ಪೇಟೆಲ್ ಇದ್ದವಳು. ಅವಳಿಗೆ ಬೇಕಾಗುವ ಬಟ್ಟೆ, ಬರೆ ಮತ್ತೆ ಅವಳಿಗೆ ಬೇಕಾಗುವ ಅಗತ್ಯವಾದ ವಸ್ತುಗಳನ್ನ ತಪ್ಪದೇ ಕೊಡಿಸ್ಬೇಕು ರುದ್ರ. ತೆಗೆದುಕೋ. ಆದಷ್ಟು ಬೇಗ ಬಂದ್ರು. ಆಯ್ತ್ರಿಪ್ಪ, ಲಗುನ ಬಂದ್ಬಿಡ್ತೀನಿ ಅಪ್ಪ, ಮಗನ ಕರ್ಕೊಂಡು. ಆಯ್ತು ರುದ್ರ. ಮಾದೇವಿ, ಇನ್ನು 2-3 ದಿವಸದಲ್ಲಿ ನಿನ್ನ ಮಗ ಕೂಡ ಈ ಮನೆಗೆ ಬರ್ತಾ ಇದ್ದಾನೆ. ಮತ್ತೆ ನಮ್ಮ ಸರಸ ಸಲ್ಲಾಪಕ್ಕೆ ತೊಂದರೆ ಆಗುತ್ತೆ. ಏನ್ರಿ ನೀವು? ಅಲ್ಲ, ಇಷ್ಟು ವಯಸ್ಸಾದ್ರೂ ಕೂಡ ಇನ್ನು ನಿಮ್ಮ ಹಳಿ ಶಾಲೆಯನ್ನು ಬಿಡ್ತಾ ಇಲ್ವಲ್ಲ ನೀವು? ವಯಸ್ಸಾಗಿರೋದು ನಮಗೆ ಕಡೆ, ನಮ್ಮ ಪ್ರೀತಿಗಲ್ಲ.